ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸಾನಾ ಸಾನಾ ತಗೋಬಾ, ನೀನು ಹೇಳಿದೆಲ್ಲ ತಂದಿನಿ. ಸೊಪ್ಪು ಇಟ್ಟಿದ್ದು ಒಂದು 10 ಕಟ್ಟು ಕಳಿಸ್ತೀನಿ ಅಂತ ಹೇಳೋದು. ಸರಿ ಅಪ್ಪಯ್ಯ. ಗಂಗಣ್ಣ ಬನ್ನಿ ಇಲ್ಲಿ. ತಗೊಳಬ ಉಳ್ದಿದ್ದು. ಇದನ್ನ ತಕೊಂಡು ಒಳಗೆ ಇಟ್ಬಿಡಿ. ಏನ್ ಸುಮಾ, ಈ ಪುಟ್ಟಕ್ಕನ ಮೆಸ್ಗೆ ಮುಂದಿನ ಉತ್ತರಾಧಿಕಾರಿ ನೀನೇ ಆಗಂಗೆ ಕಾಣ್ತೈತೆ. ಏಯ್, ಅವಳು ಯಾಕಲ್ಲ ಮೆಸ್ ನಡ್ಕೊಂತಾಳೆ? ಓದೋ ಹುಡುಗಿ ಈ ಕೆಲಸ ಮಾಡಕತ್ತದೇನ? ಹಂಗಲ್ಲ ಗೋಪಾಲಣ್ಣ, ಸುಮಾ ಯಾವತ್ತು ಗಲ್ಲಾಪೆಟ್ಟಿಗೆ ಮೇಲೆ ಕುಂತಿದ್ ನೋಡ್ಲಿವಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಮುತ್ತು, ಇದೇ ನೀನ್ ಸ್ವಲ್ಪ ದಿನ ಅಷ್ಟೇ. ಈಗ ನನ್ ರಿಸಲ್ಟ್ ಬರುತ್ತೆ, ಆಮೇಲೆ ಒಳ್ಳೆ ಕಂಪನಿಯಲ್ಲಿ ಕೆಲ್ಸಾನು ಸಿಗುತ್ತೆ. ಅಲ್ಲಿವರೆಗೂ ಅಷ್ಟೇ ಈ ಕಲೆಕ್ಷನ್ ಕೆಲಸ. ಸರಿ, ನೀನ್ ಬಿಡವ. ಓದಿರೋ ಹುಡುಗಿ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡ್ಕೊಂಡು ಒಳ್ಳೆ ಸಂಬಳ ಬರೋ ಕೆಲ್ಸಕ್ಕೆ ಸೇರ್ಕೋತೀಯ. ಏನ್ ನಮ್ ತರ್ವಿ? ಓದೋ ವಯಸ್ಸಿನಾಗ ಓದಬೇಕು ಅಂತ ಅದಕ್ಕೆಲ್ಲ ಹೇಳೋದು. ಓಹೋ, ಹಂಗಾರೆ ನೀವೆಷ್ಟು ಓದಿದ್ದೀರಣ್ಣ? ಗಂಗಾಧರಪ್ಪ, ಮಿಕ್ಕಿರೋ ಒಡೆಯಲ್ಲ ಕೂತಿಲ್ಲಿ ಮಾತಾಡಿದಿರ ಕೂತಿರ್ತಾನೆ. ಯಾಕ್ಲ ಇಲ್ಲೇ ನಿಂತ್ಕೊಬಿಟ್ಟೆ? ಬಾ ಒಳಿಕೆ. ಇಲ್ಲಿ ಗಂಟ ಬಂದು ಮುಜುಗರ ಪಡ್ತಾ ಇದೀಯಾ? ಬಾ. ಏ ಪುಸ್ತೇ, ಪುಟ್ಟಮ್ಮಿ ಹೇಳೋದು ತಾನೆ, ಯಾಕೆ ಕರ್ಕೊಂಬಂದೆ ಅವನ್ನ? ಅಪ್ಪಯ್ಯ, ಅಪ್ಪ ಮಾಡಿದ ತೆಪ್ಕೆ ಮಗ ಯೋನ್ ಮಾಡ್ತಾನೆ ಹೇಳು. ಅಷ್ಟಕ್ಕೂ ಇದು ಯಾವುದು ಸಚಿನ್ ಗಮನಕ್ಕೆ ಬಂದೇ ಇಲ್ಲ. ಸಚಿನ್, ಬಾರಪ್ಪ ನೀನು ಕುತ್ಕೋ. ಬಾ. ಗಂಗಣ್ಣ, ಇವ್ರಿಗೆ ತಿಂಡಿ ಕೊಡು. ಇಲ್ಲ ಅಕ್ಕ, ನಂದಾಯ್ತು. ಸಚಿನ್, ಸುಮ್ಮ ಫಲಿತಾಂಶ ಬರ್ತೈತೆ ಅಂತ ಹೇಳಿದ್ಲು, ನೀನ್ ಹೆಂಗಪ್ಪ ಮಾಡಿದ್ಯಾ? ಓ ಅಕ್ಕ, ಅಪ್ಪಯ್ಯ, ಅವತ್ತು ಸುಮಾಪುರ್ಸಿ ಟೇಸನ್ಗೆ ಹೋದಾಗ ಸಚಿನ್ ಅವ್ರ ಜೊತೆಗೆ ಇದ್ದ. ಸಚಿನ್ ಏನಾದ್ರೂ ಸುಮ್ಮನ್ನ ಟೀಮ್ ಸರಿಯಾಗಿ ಪರೀಕ್ಷೆ ಕರ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ವರ್ಷವಿಡೀ ಓದಿದೆಲ್ಲ ವ್ಯರ್ಥ ಆಗ್ಬಿಡೋದು. ಎಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿ ಎಕ್ಸಾಮ್ ಬರ್ದಿದ್ದೀನಿ. ಈ ರಿಸಲ್ಟ್ ಏನಾದ್ರೂ ಉಲ್ಟಾ ಆದ್ರೆ ಆ ರಾಜಿಗೆ ಹಾಕಿರೋ ಸವಾಲಲ್ಲಿ ನಾನು ಸೋತೋಗ್ತೀನಿ. ಬಿಡ್ತು ನವಿ, ಅದ್ಯಾಕೆ ಹಂಗ್ ಮಾತಾಡ್ತೀಯಾ? ನೀನ್ ಬರ್ದಿರೋ ರೇಂಜ್ಗೆ ಸಕ್ಕದಾಗೆ ಪಾಸ್ ಆಯ್ತೀಯಾ? ಫಲಿತಾಂಶ ಯಾವಾಗವೇ? ನಾಳೆನೆ ಅಕ್ಕ. ನಾನು ನನ್ನ ಲ್ಯಾಪ್ಟಾಪ್ನ ನಾಳೆ ತರ್ತೀನಿ. ನಾವೆಲ್ಲರೂ ರಿಸಲ್ಟ್ಸ್ನ ಇಲ್ಲೇ ನೋಡೋಣ. ಇಲ್ಲಿ ನೋಡೋದ? ಯಾಕ ಪಾಸ್ ಐತಿಯಾ ಇಲ್ಲ ಅಂತ ಅನ್ಬನ್ವಾ? ಗೋಪಾಲಣ್ಣ, ಏಟಾಗ್ಲಿ ಪುರ್ಸಿ ನಿನ್ ಮಗ ಅಲ್ವೇ, ಡುಮ್ಕಿನೇ ಹೊಡೆದಿ ತಂದ್ಬಿಡು. ಏಯ್ ಮುತ್ತ, ತಿಂದು ಎದ್ದೋಯ್ತಾರು. ನನ್ಗೆ ಸುಮನ್ಕಿಂತ ಸಂದಾಗೆ ಮಾರ್ಕ್ಸ್ ಬತ್ತೈತೆ ಡ್ಯಾಡಿ. ಲೇ ಈ ಮುತ್ತು, ಹೆಂಗೈತೆ ಮೈಗೆ? ಸುಮ್ಕೆ ತಿನ್ಲಾ? ನೀನ್ ನಡಿಯವ, ಕೆಲ್ಸಗಳವೆ. ಅಪ್ಪಯ್ಯ, ಇವನು ಯೋಚನೆ ಮಾಡ್ತಾ ಇದ್ದೀರಾ? ಸಾರ್ ಹಾಕಳಿ. ಅದು ಇವತ್ತು ಬಂದಿದ್ದಲ್ಲ ಮಧ್ಯಾಹ್ನ ಫುಡ್ ಆಫೀಸರ್ಸು,
ಸೀಸ್ ಮಾಡ್ತೀವಿ ಅಂತ. ಅದರಲ್ಲಿ ಏನಾರ ರಾಜಿ ಕೈವಾಡ ಇದೆಯಾ ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗೂ ಅದೇ ಅನುಮಾನ ಸಾಹೇಬ್ರೆ. ಆ ಕೆಟ್ಟ ಹೆಂಗಸನ್ನ ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಇಟೆಲ್ಲ ಆದ್ಮ್ಯಾಕೋ ಅವಳ ಸುದ್ದಿ ನಮ್ಗೆ ಯಾಕೆ ಗಂಗಣ್ಣ, ಬಿಟ್ಬಿಡಿ. ಇಂಥ ಟೈಮ್ನಾಗೆ ಅವಳನ್ನ ನೆನ್ಸ್ಕೊಳ್ಳೋದೇ ದೊಡ್ಡ ಪಾಪ. ಊಟ ಮಾಡಿ. ಯೋನವಿ ಯೋಚನೆ ಮಾಡ್ತಿದ್ಯಾ? ಯಾವ್ದೋ ಗ್ಯಾನ್ದಾಗಿದ್ಯಾ? ಓ, ಸುಮ್ಮಂಗೆ ಅಮ್ಮವ್ರ ನೆನಪಾಗ್ತಿರ್ಬೇಕು ಅಲ್ವಮ್ಮ? ಕುಸ ಪುಟ್ಟಮ್ಮಿ ನೆನಪಲ್ಲ. ಎಲ್ರೂ ಅಪ್ಪ ಅಂದ್ರೆ ಆಕಾಶ ಅಂತಾರೆ, ಆದ್ರೆ ನನ್ಗೆ ನಮ್ಮವ್ವನೇ ಆಕಾಶ, ಆಲದ ಮರ, ಆಸೆ, ಕನಸು ಎಲ್ಲ. ನಾಳೆ ರಿಸಲ್ಟ್ ಇದೆ. ನಾನು ಪ್ರತಿ ವರ್ಷನೂ ಅವನ ಹತ್ರ ಆಶೀರ್ವಾದ ತಗೊಂಡೆ ರಿಸಲ್ಟ್ ನೋಡಕ್ ಹೋಗ್ತಿದ್ದು. ಆದ್ರೆ ಈ ವರ್ಷ ಸುಮಾ, ಅದ್ರ ಬಗ್ಗೆ ಆಟೊಂದು ಯೋಚನೆ ಯಾಕೆ? ಅವಂಗೆ ಫೋನ್ ಮಾಡಿ ಆಶೀರ್ವಾದ ತಕ್ಕ. ಏನೇ ಆದ್ರೂ ನೇರವಾಗಿ ನೋಡ್ದಂಗೆ ಇರಲ್ವಲ್ಲ ಅಕ್ಕ. ವಿಡಿಯೋ ಕಾಲ್ ಮಾಡೋಣ ಅಂದ್ರೆ ಅವನ ಹತ್ರ ದೊಡ್ಡ ಫೋನ್ ಬೇರೆ ಇಲ್ಲ. ನಾನು ಕೊಡಿಸ್ತೀನಿ ಅಂದೆ ಕುಸ, ಮಾಡೋಕ್ಕೆ ಕೆಲಸವಿಲ್ಲ, ಅತ್ತೆ ಅಪ್ಕಿರು ಅಂತ ನನಗೆ ಬೋದ್ಬಿಟ್ಲು. ಅಲ್ಲಮ್ಮ, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀಯ? ಈಗ ನಿನ್ನ ಫೋನಲ್ಲಿ ಅಮ್ಮವ್ರ ಫೋಟೋ ಇದೆ ಅಲ್ವಾ, ಅದನ್ನೇ ನೋಡು, ಆಮೇಲೆ ರಿಸಲ್ಟ್ ನೋಡು. ಗಂಗಣ್ಣ ಎಂತ ಒಳ್ಳೆ ಉಪಾಯ ಕೊಟ್ರು. ಸುಮಾ, ಹಂಗೆ ಮಾಡವೆ. ಕುಸ, ನಂಗೊಂದು ಅನ್ನಿಸ್ತೈತೆ, ಹೇಳ. ನಾನು ಬೇಡ ಅಂದ್ರೆ ನೀವು ಬಿಡ್ತೀರಾ? ಅದೇನು ಹೇಳಿ. ನಾನು ನಿಮಗೆಲ್ಲ ಕೈ ತುತ್ತು ಹಾಕ್ಲಾ ಇವತ್ತು? ನಿಮ್ಗೆ ಅದ್ ಬೇರೆ ಬರುತ್ತಾ? ಪುಟ್ಟಮ್ಮಿ ನೋಡಿ ಕಲ್ತ್ಕೊಂಡಿವ್ನಿ. ನೀವೆಲ್ಲ ಚಿಕ್ಕವರಾಗಿದ್ದಾಗ ನಿಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡಲಿಲ್ಲ. ಈಗ ಕೈ ತುತ್ತು ಹಾಕಿದ್ರೆ ಹೊಸಿ ಸಮಾಧಾನ ಸಿಗ್ತೈತೆ ಅಂತ ಅಷ್ಟೆ. ಅದನ್ನ ನೀವು ಕೇಳ್ಬೇಕಪ್ಪಯ್ಯ, ನಾವಿಬ್ರು ನಿನ್ನ ಮಕ್ಕಳು. ಈ ದಿನ ಬರೀ ಅವನ ಕೈ ರುಚಿ ಮಾತ್ರ ನೋಡಿದ್ವಿ. ಇವತ್ತು ಅಪ್ಪನ ಕೈ ತುತ್ತು ತಿಂದ್ವಿ. ಇಬ್ರು ಕೈ ರುಚಿನೂ ಅಮೃತನೇ. ಸುಮಾ, ನೀನು ತಕೊಳ್ಳವಿ.